ಅವರಿಬ್ರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ತಮ್ಮನ ಜೊತೆ ಜಾತ್ರೆಗೆ ಹೋಗಿದ್ದಾಗ ಆಕ್ಸಿಡೆಂಟ್ ಆಗಿ ಅಣ್ಣನ ಕಾಲು ಮುರಿದಿತ್ತು. ಇಷ್ಟಕ್ಕೆ ಜಿದ್ದು ಬೆಳೆಸ್ಕೊಂಡವ ತಮ್ಮನ ಹೆಣ ಉರುಳಿಸಿದ್ದಾನೆ. ಕುಂಟನಾದ ದ್ವೇಷಕ್ಕೆ ಬಿತ್ತು ತಮ್ಮನ ಹೆಣ. 6 ವರ್ಷದ ಸೇಡು, ಸಹೋದರನಿಗೆ ಹಾಕಿದ ಚಾಕು. ಈಗಿನ ಕಾಲದಲ್ಲದೆ ಅಣ್ತಮ್ಮ ಅನ್ನೋದಾಗ್ಲಿ, ಅಪ್ಪ ಮಗ ಅನ್ನೋದಾಗ್ಲಿ ಯಾವುದೇ ಸಂಬಂಧಗಳಿಗೆ ಬೆಲೆಯೇ ಇಲ್ಲ ಬಿಡಿ. ರಕ್ತ ಹಂಚ್ಕೊಂಡು ಹುಟ್ಟಿದವರೇ ಎಡೆ ಇಡೋ ಕೆಲಸ ಮಾಡ್ತಿದ್ದಾರೆ. ನನ್ನೋರು ತನ್ನೋರು ಅನ್ನೋದನ್ನ ಮರೆತು ರಕ್ತದ ಕೋಡಿ ಹರಿಸ್ತಿದ್ದಾರೆ. ಶಿವಮೊಗ್ಗದಲ್ಲೂ ಆಗಿದ್ದು ಇದೆ. ಅಣ್ಣ ಕರೆದ ಅಂತ ಮಾತನಾಡಿಸೋದಕ್ಕೆ ಹೋದ ತಮ್ಮ ಬೀದಿ ಹೆಣವಾಗಿದ್ದಾನೆ. ಅಣ್ಣನ 6 ವರ್ಷದ ಸೇಡಿಗೆ ಅಮಾಯಕ ದುರಂತ ಅಂತ್ಯ ಕಂಡಿದ್ದಾನೆ. ಈತನ ಹೆಸರು ಜನಾರ್ದನ್. ಈತ ಹನುಮಂತ. ಶಿವಮೊಗ್ಗ ತಾಲೂಕಿನ ಬೀರನಕೆರೆ ಗ್ರಾಮದವರು. ಸಂಬಂಧದಲ್ಲಿ ಇಬ್ಬರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. 6 ವರ್ಷದ ಹಿಂದೆ ಅಂದರೆ 2019ರಲ್ಲಿ ಸಂತ ಸೇವಲಾಲ್ ಜಾತ್ರೆಗಿತ್ತು. ಈ ಜಾತ್ರೆಗೆ ಬಲವಂತ ಮಾಡಿ ಅಣ್ಣ ಹನುಮಂತನನ್ನಾಗಿದೆ ಜನಾರ್ದನ್ ಬೈಕ್ ಮೇಲೆ ಕರ್ಕೊಂಡು ಹೋಗಿದ್ದ. ಆದ್ರೆ ಮಾರ್ಗ ಮಧ್ಯದಲ್ಲಿ ಅಪಘಾತವಾಗಿದ್ರಿಂದ ಹನುಮಂತನ ಕಾಲ್ ಕಟ್ಟಾಗಿತ್ತು. ಕಾಲಿಗೆ ರಾಡ್ ಹಾಕಿದ್ರು ಸರಿಯಾಗಿ ನಡೆಯೋದಕ್ಕಾಗ್ತಿರ್ಲಿಲ್ಲ. ಆವತ್ತಿನಿಂದ ಊರಲ್ಲೆಲ್ಲ ಕುಂಟ ಅಂತ ಜನ ರೇಗಿಸೋದಕ್ಕೆ ಶುರು ಮಾಡಿದ್ರು. ಇದು ಹನುಮಂತನಲ್ಲಿ ದ್ವೇಷದ ಕಿಚ್ಚು ಬೆಳೆಯುವಂತೆ ಮಾಡಿತ್ತು. ನಾನು ಬರಲ್ಲ ಅಂದ್ರು ಬಲವಂತವಾಗಿ ಜಾತ್ರೆಗೆ ಕರ್ಕೊಂಡು ಹೋಗಿದ್ದ. ಇವನಿಂದಾಗಿಯೇ ನನ್ನ ಕಾಲು ಮುರಿದು ಹೋಗಿದ್ದು ಅಂತ ಹಾಗೆ ತೀರಿಸಿಕೊಳ್ಳೋದಕ್ಕೆ ಹವಣಿಸ್ತಿದ್ದ. ಸುಮಾರು ಒಂದು 5 ವರ್ಷ ಹಿಂದೆ ಶಿವಲಾಲ್ ಜಾತ್ರೆಗೆ ಹೋಗ್ಬೇಕಾದ್ರೆ ಬೈಕಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಇಬ್ರು. ಕಾಲು ಫ್ರಾಕ್ಚರ್ ಆಗಿತ್ತು. ಈಗ ಏನು ಕೊಲೆ ಮಾಡಿದಾನಲ್ಲ ಒಂದು ಕಾಲು ಫ್ರಾಕ್ಚರ್ ಆಗಿತ್ತು. ಅದೇ ದ್ವೇಷ ಇಟ್ಕೊಬಿಟ್ಟು ನನ್ನ ನೀವು ಬೀಳಿಸಿದ ನಾನು ಒಂದು ಟಾರ್ಗೆಟ್ ಮಾಡಿಬಿಟ್ಟು ಅವನು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಂಜೆ ಏಕಾಏಕಿ ಬಂದು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಾವೆ ಇನ್ನೊಬ್ಬ ನಗರದಲ್ಲಿ ಹೋಟೆಲಲ್ಲಿ. ಏಕಾಏಕಿ ಅವನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಚಾಕು ಹೊಡೆದಿದ್ದಾನೆ. 6 ವರ್ಷದಿಂದ ಮನಸಲ್ದೆ ಬೆಂಕಿ ಕಾರ್ತಿದ್ದವ ನಿನ್ನೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಶಿವಮೊಗ್ಗದ ನಿಸರ್ಗ ಹೋಟೆಲ್ನಲ್ಲಿ ಜನಾರ್ದನ್ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದ. ರಾತ್ರಿ 10 ಗಂಟೆ ಸುಮಾರಿಗೆ ತಮ್ಮನಿಗೆ ಫೋನ್ ಮಾಡಿದ್ದ ಹನುಮಂತ. ಎಪಿಎಂಸಿ ರಸ್ತೆ ಹತ್ತಿರ ಬಾ ಎಂದಿದ್ದ. ಯಾಕೋ ಅಣ್ಣ ಕರೀತಾ ಇದ್ದಾನಲ್ವಾ ಅಂತ ಹಿಂದೆ ಮುಂದೆ ನೋಡದೆ ಹೋದವನಿಗೆ ಸಾವಿನ ಶಾಕ್ ಆದಿತ್ತು. ರಾತ್ರಿ ಆಗಿದ್ರಿಂದ ಜನರ ಓಡಾಟ ಕಮ್ಮಿ ಆಗಿತ್ತು. ಹೀಗಾಗಿ ಜನಾರ್ದನ್ ಬರ್ತಿದ್ದಂತೆ ಏಕಾಏಕಿ ಚಾಕು ಚುಚ್ಚಿದ್ದಾನೆ. ರಕ್ತದ ಮಡುವಲ್ಲದೆ ಸ್ವಲ್ಪ ದೂರ ಓಡಿ ಬಂದವ ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಂಡಿದ್ದ. ಹೀಗಾಗಿ ಸ್ಥಳೀಯರೇ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಜನಾರ್ದನ್ ಸಾವನ್ನಪ್ಪಿದ್ದಂತೆ ಅತ್ತ ಹಂತಕನ ಹೆಡೆಮುರಿ ಕಟ್ಟೋ ಕೆಲಸವನ್ನ ಶಿವಮೊಗ್ಗ ಪೊಲೀಸರು ಮಾಡಿದ್ದಾರೆ. ಒಂದು ರಾತ್ರಿ 9:30 9:30 ಅಷ್ಟೊತ್ತಿಗೆ ಬಂದು ಫೋನ್ ಮಾಡಿ ಕರ್ಸ್ಕೊತಾನೆ. ಬಾ ನಿನ್ನ ಹತ್ರ ನಾನು ಮಾತಾಡಬೇಕು ಅಂತಂದು. ಸೊ ಅವನು ಕೆಳಗಡೆಗೆ ಬಂದಾಗ ಇವನು ಮುಂಚಿತವಾಗಿ ಪ್ರಿಪೇರ್ ಆಗಿ ಬಂದಿರ್ತಾನೆ. ಸೊ ಕೆಳಗಡೆ ಬಂದಿದ ತಕ್ಷಣ ಅವನು ಚಾಕುವಿನಿಂದ ಈತನಿಗೆ ತಿವಿದು ಗಾಯ ಕೂಡ ಆಗಿರುತ್ತೆ ಅವನಿಗೆ. ಇಮಿಡಿಯೇಟ್ಲಿ ಇಲ್ಲಿ ಸ್ಥಳೀಯರು ಯಾರಿರ್ತಾರೆ ಅವರು ಆಸ್ಪತ್ರೆಗೆ ಸೇರಿಸ್ತಾರೆ. ಇವತ್ತು ಬೆಳಗಿನ ಜಾವ ಆತ ಮೃತಪಟ್ಟಿರ್ತಾನೆ. ಒಬ್ಬ ಆರೋಪಿನ ಈಗ ಸೆಕ್ಯೂರ್ ಮಾಡ್ಕೊಂಡಿದೀವಿ. ಒಟ್ನಲ್ಲಿ ತಮ್ಮನೆ ಕಾಲು ಮುರಿದ ಅಂತ ಜಿದ್ದಿಗೆ ಬಿದ್ದವ ಅಮಾಯಕನ ಹೆಣ ಉರುಳಿಸಿದ್ದು ಮಾತ್ರ ದುರಂತ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.